ಇದ್ರೆ ಆಗೋದು ಕಷ್ಟ. ಆಮೇಲೆ ಏಸರ್ ರಿಪೋರ್ಟ್ ಅಂತ ಇದೆ, ASER, ಇದು ನಿಮ್ಮ ಕೇಂದ್ರ ಸರ್ಕಾರದ ರಿಪೋರ್ಟ್. ಅವರೇ ಕೇಂದ್ರ ಸರ್ಕಾರದವರೇ ಏನು ಒಪ್ತಾರೆ ಅಂದ್ರೆ ಕಲಿಕೆಗೆ ಇಳಿಕೆ ಆಗಿದೆ ಇಡೀ ದೇಶದಲ್ಲಿ. ಕರೋನಾ ಬಂದಾಗಿಂದ ಬಹಳಷ್ಟು ಮಕ್ಕಳು ಶಾಲೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಒಂದು 4 ಸಾಲು ಜೊತೆಗೆ ನಾವು ಬರೆದು ಬಿಟ್ರೆ ಅವ್ರಿಗೆ ಓದಕ್ ಬರಲ್ಲ ಅಂತ ಕೂಡ ರಿಪೋರ್ಟ್ ಇದೆ. ವಸತಿ ಶಾಲೆನಲ್ಲಿ ಏನಾಗುತ್ತೆ ಇಲ್ಲ ಹೇಳ್ತೀನಿ ಕೇಳಿ, ಅದು ನಾವು ಇದು ಮಾಡಿ, ಯಾಕಂದ್ರೆ ನಾನೇ ನಾನೇ ನೋಡ್ಕೋತಾ ಇದ್ದಲ್ಲ ಸೋಷಿಯಲ್ ವೆಲ್ಫೇರ್ನಲ್ಲಿ. ಅಲ್ಲಿ ಡಿಮಾಂಡ್ ಅಲ್ಲಿ ಆಲ್ಮೋಸ್ಟ್ 93% ಆಫ್ ದೆಮ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದು. ಮತ್ತು ಡಿಮಾಂಡು 1:40 1:60 ಕೆಲವು ಭಾಗದಲ್ಲಿ ಒಂದು ಅಡ್ಮಿಷನ್ಗೆ 40 ಜನ 60. ಇಲ್ಲಿ ಏನಾಗ್ತದೆ, ಈಗ ಆಲ್ಮೋಸ್ಟ್ 24/7 ಇಲ್ಲೇ ಇರ್ತಾರೆ ಇವ್ರು ಮಕ್ಕಳು. ಅಲ್ಲೇ ಅವ್ರಿಗೆ ವಸತಿ ಇದೆ, ಅಲ್ಲೇ ಅವ್ರಿಗೆ ಊಟ ಇದೆ, ಅಲ್ಲೇ ಎಲ್ಲ ರೀತಿ ಇರೋದ್ರಿಂದ ಆ ವಾತಾವರಣನೇ ಬೇರೆ ನಿಮ್ಮ ಸರ್ಕಾರಿ ಶಾಲೆಗಿಂತ. ಸೊ ಅದಕ್ಕೆ ಹೋಲಿಕೆ ಮಾಡೋದು ಸ್ವಲ್ಪ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಅದಕ್ಕೆ ನನಗೆ ಇದು ಏನು ನೀವು ಹೇಳ್ತಾ ಇರೋದಕ್ಕೆ ಏನು ಈ ಕಲಿಕೆ ಬಗ್ಗೆ ಇದೆ, ಅದಕ್ಕೆ ನೇರವಾದಂಥ ಉತ್ತರ ನನ್ನ ಹತ್ರ ಇಲ್ಲ. ಆದರೆ ನಾನು ಒಂದು ಮಾತ್ರ ಆಶ್ವಾಸನೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಎಜುಕೇಷನ್ ಇಯರಿಂದ ಈಗಾಗಲೇ ನಾವು ಎಜುಕೇಷನ್ ಕಮಿಷನರ್ ಹತ್ರನೂ ಮೊನ್ನೆ ನಾನು ಮಾತಾಡಿದೆ. ಮೊನ್ನೆ ಯಾವಾಗ ಮೀಟಿಂಗ್ ಕರೆದಿದ್ರು ನಮಗೆ ಬರ ನಿರ್ವಹಣೆಗೋಸ್ಕರ, ನಾನೇ ವೈಯಕ್ತಿಕವಾಗಿ ಮಾತಾಡಿ ಕಲಬುರಗಿಗೆ ಏನೇನು ಮಾಡಬೇಕು, ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಏನೇನು ಮಾಡಬೇಕು ಅಂತ ಒಂದು ರೂಪರೇಷೆ ಹಾಕಕ್ಕೆ ಹೇಳಿದ್ದೀನಿ. ಅವರು ಒಂದು 15 ದಿನ ಟೈಮ್ ಕೇಳಿದ್ದಾರೆ ನನಗೆ. ಅದೊಂದು ನೀಲಿ ನಕ್ಷೆ ಹಾಕಿ ಅದೊಂದು ಪ್ರಯತ್ನ ನಾನು ಮಾಡ್ತೀನಿ ಈ ಸರಿ. ಒಂದು ಟೀಚರ್ ಕಡಿಮೆ ಇದ್ದಾರೆ ಅಂತ ಒಂದು ಆರ್ಗ್ಯುಮೆಂಟ್. ಹೌದು ಸರ್. ಎರಡನೇದು ಟೀಚರ್ ಟೀಚಿಂಗ್ ಬಿಟ್ಟಾದ್ರೆ ರಾಜಕೀಯದಲ್ಲಿ ಜಾಸ್ತಿ ತೊಡಗೊಳ್ತಾ ಇದ್ದಾರೆ, ತಮ್ಮ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಟೀಚಿಂಗ್ಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಈಗ ಸರ್ ಒಂದು ಒಪ್ಬೇಕಾಗತ್ತೆ, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಮ್ಮ ಭಾಗಕ್ಕೆ ದೊಡ್ಡ ದುರಂತ ಆಗಿದೆ. ಸಾವಿರಾರು ಜನ ಇಲ್ಲಿಂದ ಇದ್ದವರು ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡ್ರು ಕೌನ್ಸಿಲಿಂಗ್ ಮುಖಾಂತರ. ಇಲ್ಲಿಗೆ ಬಂದಿರೋರು ನಾವು ಏನು ಒಂದು 50-60 ಜನ ಅಷ್ಟೇ ಬಂದರು ನಮಗೆ. ಒಂದು ನೀವು ಹೇಳ್ದಂಗೆ ಶಾರ್ಟೇಜ್ ಆಫ್ ಸ್ಟಾಫ್, ಎರಡನೇದು ಇವ್ರು ಹೇಳ್ದಂಗೆ ನಮ್ಮ ಯಾವುದು ಟೀಚರ್ಸ್ದು ಸಬ್ಜೆಕ್ಟ್ ಟೀಚರ್ಸ್ದು ಕೊರತೆ. ಸೊ ಇವೆರಡನ್ನ ನೀಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು 4ನೇ ತಾವೇನು ಹೇಳಿದ್ರಿ, 3ನೇ ತಾವೇನು ಹೇಳಿದ್ರಿ, ಅವ್ರು ರಾಜಕೀಯನೇ ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ಅದು ಈಗ PDOಗಳು ರಾಜಕೀಯ ಮಾಡ್ತಾರೆ, ಇವರು ರಾಜಕೀಯ ಮಾಡ್ತಾರೆ. ಈಗ ಏನಾಗಿ ಆಮೇಲೆ ಸ್ಯಾಲ್ರಿ ಅಂತೂ ತೊಂದರೆ ಅಲ್ಲಲ್ಲ, ಹೈಯೆಸ್ಟ್ ಸ್ಯಾಲ್ರಿ ಫಾರ್ ಟೀಚರ್ಸ್ ಇದೆ, ಸ್ಯಾಲ್ರಿದು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಮ್ಮ ಯುವಕರು ಯಾರು ಈ ವೃತ್ತದಲ್ಲಿ ಇರ್ತಾರೆ ಅವ್ರು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಓಕೆ ಸರ್.